ಸಲ್ಲ ಇಲ್ಲಿ ಸಲ್ಲ ಪಾಂಡುರಂಗ ಯಾರಿದ್ದಿಲ್ಲ ಮನೇಲಿ? ಏನಾಗ್ಬೇಕಾಗಿತ್ತು ಅಂತ ಹೇಳಿ ಅತ್ತೆ. ಒಂದ್ ಲೋಟ ಮಜ್ಜಿಗೆ ಬೇಕಿತ್ತಮ್ಮ. ಚಂಪಾ ಮನೇಲಿಲ್ಲ, ಮಾರ್ಕೆಟ್ಗೆ ಹೋಗಿದ್ದಾಳೆ. ಚಂಪ ಮನೆ ನಿಲ್ಗೆದ್ದು ಏನಾಯ್ತು? ನೀನಾದ್ರೂ ಹೋಗಿ ಒಂದ್ ಲೋಟ ತಣ್ಣಗ್ ಮಜ್ಜಿಗೆ ಮಾಡಿ ತಂದು ಕೊಡ್ಬಾರ್ದಾ? ಅತ್ತೆ, ನನ್ನನ್ನ ಯಾರು ಅನ್ಕೊಂಡಿದ್ದೀರಾ? ನಾನು ಈ ಮನೆ ಸೊಸೆ, ಮನೆ ಕೆಲಸದವಳಲ್ಲ. ಅಯ್ಯಯ್ಯ, ಈಗ ನಿನ್ನ ಮನೆ ಕೆಲಸದವಳು ಅಂತ ಯಾರಮ್ಮ ಅಂದಿದ್ದು? ಹೋಗಮ್ಮ, ಒಂದ್ ಲೋಟ ತಣ್ಣಗ್ ಮಜ್ಜಿಗೆ ಮಾಡಿ ತಂದು ಕೊಡಮ್ಮ. ಅತ್ತೆ, ತಣ್ಣಗಿರೋ ಮಜ್ಜಿಗೆ ಕುಡಿದ್ರೆ ಕೋಲ್ಡ್ ಆಗುತ್ತೆ, ಕೋಲ್ಡ್ ಆದ್ರೆ ಕಾಫ್ ಬರುತ್ತೆ. ಈ ಕೋಲ್ಡ್ ಕಾಫು ಎರಡು ಮಿಕ್ಸ್ ಆದ್ರೆ ನ್ಯೂಮೋನಿಯಾ ಆಗುತ್ತೆ. ಒಟ್ನಲ್ಲಿ ಪ್ರಾಣ ಹೋಗುತ್ತೆ ಅನ್ನು. ಎಕ್ಸಾಕ್ಟ್ಲಿ. ಅಲ್ಲಮ್ಮ, ಬಿಸಿಲುಗಾಲದಲ್ಲಿ ಮಜ್ಜಿಗೆ ಅಲ್ದೆ ಇನ್ನೇನಮ್ಮ ಕುಡಿತಾಳೆ? ಹೋಗಮ್ಮ, ಹೋಗಿ ಒಂದ್ ಲೋಟ ತಣ್ಣಗ್ ಮಜ್ಜಿಗೆ ಮಾಡಿ ತಂದು ಕೊಡಮ್ಮ. ಅತ್ತೆ, ನಿಮಗ್ ಮಜ್ಜಿಗೆ ಪ್ರಿಪೇರ್ ಮಾಡ್ಕೊಡೋದಕ್ಕೆ ನನ್ನ ಕೈ ಬಿಡುವಿಲ್ಲ. ಐ ಆಮ್ ಸಾರಿ. ಯಾರಾದ್ರೂ ಒಂದ್ ಲೋಟ ತಣ್ಣಗ್ ಮಜ್ಜಿಗೆ ಮಾಡಿ ಅದಕ್ಕೆ ಕೊತ್ತಂಬರಿ ಸೊಪ್ಪು, ಉಪ್ಪು, ಈರುಳ್ಳಿ, ಶುಂಠಿ ಹಾಕಿ ತರಬಾರದ? ಅತ್ತೆ, ನಿಮಗ್ ಯಾರು ಮಜ್ಜಿಗೆ ತಂದ್ಕೊಡಲ್ಲ. ಸೈಲೆಂಟ್ ಆಗಿ ತೆಪ್ಪ ಕೂತ್ಕೊಳ್ಳಿ. ಚಂಪಾ ಇದ್ದಿದ್ದಿದ್ರೆ ನಾನು ಕೇಳಿದ ತಕ್ಷಣ ಮಜ್ಜಿಗೆ ಮಾಡಿ ತಂದು ಕೊಟ್ಟಿರೋಳು. ಅವಳಿಲ್ಲ, ನನ್ನನ್ನ ಕೇಳೋಳು ಯಾರೂ ಇಲ್ಲ. ನನ್ನ ಮಗ ಏನಾದ್ರೂ ಇದ್ದಿದ್ದಿದ್ರೆ ಗಡಿಗೆ ತುಂಬಾ ಮಜ್ಜಿಗೆ ಮಾಡಿ ತಂದು ಕೊಟ್ಟಿರೋನು. ಅತ್ತೆ, ಈಗ ನಿಮ್ ಮಗನು ಮನೇಲಿಲ್ಲ, ಚಂಪಾನು ಮನೇಲಿಲ್ಲ, ಹಾಗಾಗಿ ನಿಮ್ಗೆ ಮಜ್ಜಿಗೆ ಸಿಗಲ್ಲ. ಸೀಮೆಗಿಲ್ಲ ಸೊಸೆನಮ್ಮ ನೀನು. ವಯಸ್ಸಾದ ಅತ್ತೆ, ಗಂಟ್ಲು ಒಣಗ್ತಾ ಇದೆ, ಒಂದ್ ಲೋಟ ತಣ್ಣಗ್ ಮಜ್ಜಿಗೆ ಮಾಡಿ ತಂದು ಕೊಡಮ್ಮ ಅಂದ್ಲೆ ಕೈ ಬಿಡುವಿಲ್ಲ ಅಂತೀಯಲ್ಲ. ನಿನ್ನಂಥವಳಿರೋ ಈ ಮನೇಲಿ ನಾನು ಇಲ್ಬೇಕಾ? ಇರಲ್ಲ. ಈಗ್ಲೇ ಹೋಗಿ ಯಾವ್ದಾದ್ರು ಆಶ್ರಮ ಸೇರ್ಕೊಂಡ್ಬಿಡ್ತೀನಿ. ತಾಯಿ ಮಗ ಇಬ್ರು ಚೆನ್ನಾಗಿ ಡ್ರಾಮಾ ಮಾಡ್ತೀರಾ. ಯಾರು ಬೇಡ ಅಂತಿದ್ದಾರೆ, ಹೋಗಿ ಸೇರ್ಕೊಳ್ಳಿ. ಇದೇ ಮಾತಾ? ನಿಜವಾಗ್ಲೂ ಸೇರ್ಕೊಂಡ್ಬಿಡ್ತೀನಿ. ಸೇರ್ಕೊಳ್ಳೋರು ಇಲ್ಲೇ ಕೂತ್ಕೊಂಡು ಸೇರ್ಕೊಂಡ್ಬಿಡ್ತೀನಿ ಅಂತ ಹೇಳಲ್ಲ, ಹೋಗಿ ಸೇರ್ಕೋತಾರೆ. ಅಡ್ರೆಸ್ ಕೊಡ್ಲಾ? ಏನು ಬೇಕಾಗಿಲ್ಲ, ನನಗೆ ಗೊತ್ತಿದೆ. ಹೋಗಮ್ಮ. ಥ್ಯಾಂಕ್ ಯು ವೆರಿ ಮಚ್. ಡಿಸ್ಕಸ್ಟಿಂಗ್ ಪೀಪಲ್. ಮಗ ನೀನಾಸಮ್ಮು, ತಾಯಿ ಗುಬ್ಬಿ ಕಂಪ್ನಿ. ನಾನ್ ಮೇಲೆ ಗೂಬೆ ಕೂರ್ಸಕ್ ಬರ್ತಾರೆ. ಅತ್ತೆ ಹೊರಗಡೆ ಹೋಗಿ ಎಷ್ಟು ತಾಯ್ತು, ಇನ್ನೂ ಬಂದಿಲ್ಲ. ನೀವು ಮನೇಲೆ ಇದ್ರಲ್ಲ, ಹೊರಗಡೆ ತುಂಬಾ ಬಿಸಿಲಿದೆ, ಹೋಗ್ಬೇಡಿ ಅಂತ ಹೇಳತ್ತಾನೆ. ಹೋಗೋರ್ನ ಬರೋರ್ನ ಸ್ಟಾಪ್ ಮಾಡೋದಕ್ಕೆ ನಾನು ಟ್ರಾಫಿಕ್ ಪೊಲೀಸೇನೆ. ಜಾಜಿ ಅವರೇ, ಗಲ್ಲಿ ಗಲ್ಲಿಲಿ ಹುಡುಕ್ಬಿಟ್ಟೆ, ಎಲ್ಲೂ ರಂಗತ್ತೆ ಪತ್ತಾಗ್ಲಿಲ್ಲ. ಅತ್ತೇನ್ ಹುಡ್ಕೋದಕ್ಕೆ ಇವ್ನನ್ನ ಕಳ್ಸಿದ್ದೀರಾ ಅಂದ್ಮೇಲೆ ನೀವೇ ಏನೋ ಕಿಪ್ಪಿ ಕೆಲಸ ಮಾಡಿದ್ದೀರಾ, ಅದೇನು ಅಂತ ಹೇಳ್ಬಿಡಿ. ಅವ್ರಾಗವ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂದ್ರೆ ನಾನೇನ್ ಮಾಡಕ್ಕಾಗುತ್ತೆ? ಮನೆ ಬಿಟ್ಟು ಹೋಗ್ತೀನಿ ಅಂದ್ರ ಅಂಥದ್ದೇನಾಯ್ತು? ವಯಸ್ಸಾದವ್ರನ್ನ ಮನೆಯಿಂದ ಹೊರಗೆ ಹಾಕಿದ್ರಲ್ಲ, ನಿಮ್ಗೆ ಇಲ್ಲಿ ಬಂದಿದೆ ದೊಡ್ಡ ರೋಗ. ಚಂಪಾ, ಹೀಗೆ ಮಾತಾಡ್ತಿದ್ರೆ ಈ ಫೈಲ್ ತಗೊಂಡು ಬುಕ್ ಹೊಡ್ಬಿಡ್ತೀನಿ ನೋಡು. ಅತ್ತಿನ ಸ್ಮಾಲ್ ಕಿಡ್ಡ, ಹಸುವಾದ್ರೆ ಮನೆಗೆ ಬರ್ತಾರೆ ಬಿಡೆ. ಚಂಪಾ, ಬಿಸಿಲಲ್ಲಿ ತಿರುಗಿ ಹೊಟ್ಟೆ ತುಂಬಾ ಹಸುತ್ತಾ ಇದೆ, ಏನಾದ್ರು ಬಿಸಿಯಾಗಿ ಮಾಡಕ್ಕೆ? ಅತ್ತೆ ಮನೇಲಿ ಇಲ್ಲ ಕಣೋ. ನನ್ನ ಹೊಟ್ಟೆ ಮನೇಲಿ ಇದೆಯಲ್ಲ, ತೆಪ್ಪಗೆ ಹೋಗಿ ಏನಾದ್ರು ಮಾಡಕ್ಕೋ. ಹೌದಪ್ಪ, ನಿಮಿಷ ಬಂದೇ ಇರು. ಜಾಜಿ ಅವರೇ, ಇವಳನ್ನ ಇದೇ ತರ ಹದ್ದು ಬಸ್ತಲ್ಲಿ ಇಟ್ಕೋಬೇಕು, ಇಲ್ಲಾಂದ್ರೆ ಮಿತಿ ಮೀರಿ ಹೋಗ್ಬಿಡ್ತಾಳೆ. ಕಾಯಿಸಿ ಬರೇ ಹೇಳ್ತಿದ್ಯಲ್ಲ, ಅವನೇ ಚಿಕ್ಕ ಮಗುನ. ಇನ್ಮೇಲೆ ಯಾರಾದ್ರೂ ಬಿಸಿಯಾಗಿ ಏನಾದ್ರೂ ಮಾಡಿ ಹಾಕು ಅನ್ಬೇಕು, ಇದನ್ನೇ ಕೊಡೋದು. ನಾಯಿಗಳ ನಿಮ್ಮ ಅರ್ಚಾಟ ಕಿರ್ಚಾಟ ಪಕ್ಕದ ಬೀದಿವರೆಗೂ ಕೇಳಿಸ್ತಾ ಇದೆ. ನಾನು ಒಂದು ಅರ್ಧ ಗಂಟೆ ಮನೆಯಲ್ಲಿ ಇಲ್ಲ ಅಂದ್ರೆ ನಿಮಗೆ ನೀವೇ ಪಾಳೆಗಾರರಾಗಿ ಒಬ್ರ ಮೇಲೆ ಒಬ್ರು ಮೀಸೆ ತಿರುಗಿಬಿಡ್ತೀರಿ ಅಲ್ವಾ? ಈ ಚಂಪಾ ಏನ್ ಮಾಡಿದ್ರು ಗೊತ್ತಾ? ಅವಳು ಏನೇ ಮಾಡಿದ್ರು ಕರೆಕ್ಟ್ ಆಗಿ ಮಾಡಿದ್ರೆ ಅಂತದ್ದೇನಾಯ್ತು ಅಂತ ಹೇಳು. ಯಜಮಾನ್ರೆ, ಈ ಮನೆ ಕೀರ್ತಿ ಕಳಸ ಮಿಸ್ಸಿಂಗು. ಈ ಮನೆಯ ಕೀರ್ತಿ ಕಳಸ ಅಂದ್ರೆ ನಮ್ಮ ಮಾತೃಶ್ರೀ ರಂಗಮ್ಮ. ಎಲ್ಲೋದ್ಲಮ್ಮ? ಚಾಚಂಬಲ್ತೀನಿ ಅವರೇ. ಅಲ್ಲ, ರಂಗಮ್ಮನ್ ಯಾರು ಅನ್ಕೊಂಡ್ಬಿಟ್ಟಿದ್ರ? ನಮ್ಮ ಗಂಡಗಲಿ ವಂಶದ ಮಹಾರಾಣಿ ಹಿರಿತಲೆ ಅಂತ ಒಂದು ಹಿರಿತಲೆ. ನಾನು ಮನೆ ಬಿಟ್ಟು ಹೋಗ್ತೀನಿ ಅಂದಾಗ ಬೇಡ ನಿಂತ್ಕೊಳ್ಳಿ ಅಂತ ತಡಿಯೋದು ಬಿಟ್ಬಿಟ್ಟು ಮನೆ ಬಿಟ್ಟು ಆಚೆ ಕಳ್ಸಿದ್ರಲ್ಲ, ನೀವಿನ್ನಂತ ಮಾರಿ ಕುಪ್ಪೆ ಕಪ್ಪೆ ಇರಬೇಕು. ಅಷ್ಟು ಲಾಂಗಲ್ಲ ನನ್ನ ಹತ್ರ ನಡೆಯಲ್ಲ ಕಣ್ರಿ. ನೀವೇನು ಮಾಡ್ತಿರೋ ಬಿಡ್ತೀರೋ ನಂಗೆ ಗೊತ್ತಿಲ್ಲ. ನನ್ನ ಮಾತೃಶ್ರೀ ರಂಗಮ್ಮ ಇನ್ನು ಅರ್ಧ ಗಂಟೆಯಲ್ಲಿ ನನ್ನ ಕಣ್ಣ ಮುಂದೆ ಇರಬೇಕು. ಇಲ್ಲ ಅಂದ್ರೆ ನೀವ್ಯಾರು ಈ ಮನೆಯಲ್ಲಿ ಇರಲ್ಲ. ಅತ್ತೆ ಇನ್ನು ಪತ್ತನೇ ಇಲ್ಲ. ಅವ್ರನ್ನ ಹುಡ್ಕೊಂಡು ಹೋದವರು ಇನ್ನೂ ಬಂದಿಲ್ಲ. ನಂಗೆ ತುಂಬಾ ದುಃಖ ಆಗ್ತದೆ. ನಿಮ್ಮನ್ ಗಟ್ಟಿಯಾಗಿ ತಬ್ಕೊಂಡು ಅಳಬೇಕು ಅನ್ನಿಸ್ತದೆ. ಈ ದುಃಖ ಆದಾಗ ಅದನ್ನ ಯಾವತ್ತೂ ತಡೆ ಹಿಡಿಯೋದಕ್ಕೆ ಹೋಗ್ಬಾರ್ದು, ಅವತ್ತು ಸಮಾಧಾನ ಆಗ್ಬಿಡ್ಬೇಕು. ನೋಡು, ನಿನಗೆ ಸಮಾಧಾನ ಆಗುತ್ತೆ ಅನ್ನೋದಾದ್ರೆ ನನ್ನನ್ನು ತಪ್ಪಿಕೋ, ನನ್ನ ಅಭ್ಯಂತರ ಏನೂ ಇಲ್ಲ. ಏನೋ ಯಜಮಾನ್ರೆ,
ಆತಾ ಸಮಾಧಾನ ಆತಾ? ಯಾಕೋ ಸಮಾಧಾನನೇ ಆಗ್ತಿಲ್ಲ. ನನ್ ಮನೇಲಿ ಇಲ್ದೇ ಇರೋದಕ್ಕೆ ಕಾಯ್ತಾ ಇದ್ರು ಅನ್ಸುತ್ತೆ. ಅವ್ರು ಬಂದ್ರೆ ಕಣ ಬಿಡೆ. ಸಿಕ್ಕಿದ್ರನ್ರಿ ನಮ್ಮ ಮಾತ್ರ ಸಂಗಮ ಸಿಕ್ಕಿದ್ರ? ಅಭಿ ಓಲ್ಡ್ ಪೀಪಲ್ಗೆ ತಲೆ ಸರಿ ಇರಲ್ಲ, ಲೂಸ್ ಆಗಿ ಆಡ್ತಿರ್ತಾರೆ. ಮನೆ ಬಿಟ್ಟು ಹೋಗೋದಕ್ಕೆ ಅವ್ರಿಗೆ ರೀಸನ್ನೇ ಬೇಡ. ಅವ್ರಾಗವ್ರೆ ಕಾಲ್ ಕೇರ್ಕೊಂಡು ಜಗಳ ಮಾಡಿ ಅವ್ರಾಗವ್ರೆ ಮನೆ ಬಿಟ್ಟು ಹೋಗ್ತಿರ್ತಾರೆ. ಎಲ್ಲ ಹೋಗ್ತಾರೆ, ಹಸ್ವಾದ್ರೆ ಮನೆಗೆ ಬಂದೇ ಬರ್ತಾರೆ ಬಿಡಿ. ಮಾತಾಡ್ಬೇಡ್ರಿ ನೀವು. ಅಲ್ಲ ನಮ್ಮ ಮಾತೃಶ್ರೀಯವರು ನಿಮ್ಮನ್ನ ಏನ್ರಿ ಕೇಳಿದ್ರು? ಬರೀ ಒಂದು ಲೋಟ ಮಜ್ಜಿಗೆ ಕೇಳಿದ್ರೆ ಕಣ್ರಿ. ಒಂದು ಲೋಟ ನೀರಿಗೆ ಒಂದೇ ಒಂದು ಸ್ಪೂನ್ ಮೊಸರು ಹಾಕ್ಬಿಟ್ಟು ಅಲ್ಲಾಡ್ಸಿದ್ರೆ ಮಜ್ಜಿಗೆ ಆಗಿರೋದು. ಅಷ್ಟನ್ನು ಕೊಡಕ್ಕಾಗ್ಲಿಲ್ಲ ಅಂದ್ರೆ ನಿಮ್ಮಂತವ್ರನ್ನ ನನ್ನ ಮನೆಯಲ್ಲಿ ಇಟ್ಕೋಬೇಕೇನ್ರಿ? ಪಾಂಡುರಂಗ, ರಂಗತೆ ವಿಷಯಕ್ಕೆ ನೀವಿಬ್ರು ಯಾಕೆ ಜಗಳ ಆಡ್ತೀರಾ? ಯಾವ್ದೋ ದೇವಸ್ಥಾನದಲ್ಲಿ ಭಜನೆ ಮಾಡ್ಕೊಂಡು ಕೂತಿರ್ಬೇಕು. ಭಜನೆ ಮುಗಿದ್ಮೇಲೆ ಮನೆಗೆ ಬಂದೇ ಬರ್ತಾನೆ. ಲೈ ಚಂಪಾ, ಹೊಟ್ಟೆ ತುಂಬಾ ಹಸಿತಾ ಇದೆ, ಏನಾದ್ರು ಬಿಸಿ ಬಿಸಿಯಾಗಿ ಮಾಡಕ್ಕೆ. ಡೈನಿಂಗ್ ಟೇಬಲ್ ಅಲ್ಲಿ ಕೂತಿರಿ, ತಂದು ಬಡಿಸ್ತೀನಿ. ಇದೇನ ಇದು ಮಣ್ಣು ಬರ್ತಿದ್ಯಾ? ಚಂಪಾ, ನಿಮ್ಗೆ ನಾನು ತಲೆಗೆ ಕೆಟ್ಟಿದ್ದೇನೆ? ಅತ್ತೆರ್ ಬರೋವರೆಗೂ ನಾನು ಅಡ್ಗೆ ಮಾಡೋದಿಲ್ಲ. ಮಣ್ಣು ತಿನ್ನೋ ಕೆಲಸ ಮಾಡಿರೋದಕ್ಕೆ ಇನ್ಮೇಲೆ ನಿಮ್ಗೆ ಬರೀ ಮಣ್ಣೆ ತಿನ್ನಿಸ್ತೀನಿ. ಹೂ ಬೇಕೇನ್ರಮ್ಮ? ಹೂವು. ಅರೆ, ನೋಡೋದಕ್ಕೆ ನಮ್ಮ ಅತ್ತೆ ಇದ್ದಂಗೆ ಇದಾರೆ. ಏ ಹೂವಮ್ಮ, ಬಾಯ್ಲಿ. ಬಂದೆ ಕಣವ. ಅತ್ತೆ ಬಂದಿದ್ದಾರೆ, ಎಲ್ರು ಬನ್ನಿ. ಎಲ್ರು ನನ್ನ ಮುಖನೇ ನೋಡ್ತಿದ್ದೀರಲ್ಲ, ನನ್ನ ಮುಖದಲ್ಲಿ ಏನ್ ಕೋತಿ ಕುಣಿತೈತಾ? ಅತ್ತೆ, ನಿಮ್ ಕಡೆಗೂ ಬಂದ್ಬಿಟ್ರಲ್ಲ, ನಂಗಂತೂ ತುಂಬಾ ಖುಷಿ ಆಗ್ತಾ ಇದೆ. ನೀವೇ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿ ಈಗ ಹೂವ ಮಾರೋರ್ ವೇಷದಲ್ಲಿ ಬಂದಿದಿರಲ್ಲ, ಇದು ಸರಿನಾ? ನೀ ಏನ್ ಹೇಳ್ತಿದ್ಯೋ ನಂಗೆ ಒಂದು ತಿಳಿತಿಲ್ಲವ್ವ. ಅದು ನೋಡಿ ಮಾತೃಶ್ರೀ ರಂಗಮ್ಮನವ್ರೆ, ನೀವು ಅಭಿನಯ ಚತುರೆ ಅನ್ನೋ ವಿಚಾರ ಎಲ್ರಿಗೂ ಗೊತ್ತು. ಅಲ್ಲ, ನಿಮ್ಗೆ ಅವಾರ್ಡ್ ಸಿಗೋದು ಸ್ವಲ್ಪ ಲೇಟ್ ಆಯ್ತು ಅಂದ್ಬಿಟ್ಟು ಹೂ ಮಾರರ್ ವೇಷ ಹಾಕೊಂಡು ಬಂದಿದ್ರಲ್ಲ, ನಿಮ್ಮ ವೇಷನ ಕಣ್ಣಿಂದ ನೋಡಕ್ ಆಗ್ತಾ ಇಲ್ಲ. ಆ ಹೂವಿನ ಬಿಟ್ಟಿಗೆ ಸಾಕ್ಬಿಟ್ಟು ಮನೆ ಒಳಗಡೆ ಬಂದು ಮೊದ್ಲು ಆ ಬಟ್ಟೆಗಳನ್ನ ಬದಲಾಯಿಸ್ರಿ. ಅಯ್ಯ ನಿನ್ನ ಮಕ ಮುಚ್ಚ. ಹೂವಿನ ಬುಟ್ಟಿನ ಬಿಸಾಕು ಅಂತೀಯಲ್ಲ, ಹೂವಿನ ರೇಟ್ ಎಷ್ಟೈತೆ ಅಂತ ಗೊತ್ತಾ? 1 ಕೆಜಿ ಮಲ್ಲಿಗೆ ಮಗುಗೆ 1000 ರೂಪಾಯಿ ಇದೆ. ಈಗೇನು ನಿನಗೆ ಹೂವ ಬೇಕೋ ಬೇಡವೋ? ರಂಗಮ್ಮ, ನಮ್ಮೆಲ್ಲರ ಕಡೆಯಿಂದ ತಪ್ಪಾಗಿದೆ, ದಯವಿಟ್ಟು ಒಳಗಡೆ ಬನ್ರಿ. ನಾನು ಬಂದಿರೋದು ಹೂ ಮಾರಕ್ಕೆ. ನಿನಗೆ ಹೂ ಬೇಕೋ ಬೇಡವೋ ಅಷ್ಟೇ ಹೇಳು. ಏನು ಎದ್ದು ಬಂದ್ರೆ ಅತ್ತವ್ರಿಗಿನ್ನು ಕೋಪ ಕಡಿಮೆ ಆಗಿಲ್ಲ, ನೀವು ಸ್ವಲ್ಪ ಸುಮ್ಮನೆ ಇರಿ. ನಂಗೊಂದ್ ಮಳ ಹೂ ಕೊಡಿ ಅಮ್ಮ. ನಂಗೂ ಒಂದ್ ಮಳ ಹೂ ಕೊಡಿ. ನನಗೊಂದ್ ಮಳ ಹೂ ಬೇಕು. ಇವನು ಹೂವ ತಗೊಂಡ ಅದೆಲ್ಲಿಗೆ ಸಿಕ್ಕಿಸ್ಕೊಂತಾನ? ಕೈಯಿಗೆ ಸುತ್ಕೋತೀನಿ, ಸುಮ್ನೆ ರಗಮ್ಮ, 300 ರೂಪಾಯಿ ಅಷ್ಟೊಂದಿಗೆ ತುಂಬ ಊಟ ಮಾಡು, ಕಣ್ತುಂಬ ನಿದ್ದೆ ಮಾಡು, ಎಲ್ಲ ಸಮಾಧಾನ ಆದ್ಮೇಲೆ ಮನೆ ಕಡೆ ಬಂದ್ಬಿಡು. 300 ರೂಪಾಯಿ? 3 ಮೊಳ ಹೂವಿಗೆ 300 ರೂಪಾಯ? ಅಪ್ಪ, ನಿನ್ನಂಥವ್ನು ಮನೆಗೂ ಸಿಕ್ಬಿಟ್ರೆ ನಾನು ಹೂವಿನ ಮಾರ್ಕೆಟೇ ಇಟ್ಬಿಡ್ತೀನಿ. ರಂಗಮ್ಮ ನೋಡಪ್ಪ, ರಂಗಮ್ಮ ಅಂತ ಬಡ್ಕತಾ ಇದೆಯಲ್ಲ, ನನ್ನ ಹೆಸರು ಮಲ್ಲಮ್ಮ. ಹೂವನ್ನು ಮಾರುವ ಹೂವಾಡಗಿತ್ತಿ ಹಾಡುತ್ತಾ ಬರುತ್ತಿ ಹೇಳು. ಒಟ್ಟಲ್ಲಿ ನಮ್ಮ ಮಾತೃಶ್ರೀ ರಂಗಮ್ಮ ಜೀವಂತವಾಗಿದ್ದಾಳಲ್ಲ, ನನಗೆ ಸಮಾಧಾನ ಆಯ್ತು. ಯಾವಾಗ ಬೇಕಿದ್ರು ಮನೆ ಕಡೆ ಬರಲ್ಲ. ಪಾಂಡುರಂಗ, ನೀನೇನು ಯೋಚನೆ ಮಾಡಬೇಡ. ನಾನು ಈಗಲೇ ರಂಗತ್ತೆ ಹಿಂದೆ ಹೋಗಿ ಅವ್ರ ನಿಜವಾದ ಬಣ್ಣನ ಬಯಲು ಮಾಡ್ತೀನಿ. ಎವಿ ಆ ಒಯ್ಯ 300 ರೂಪಾಯಿ ಕೊಟ್ಬಿಟ್ನಲ್ಲ, ಅವನು ಎಂಥ ದೊಡ್ಡ ಮನ್ಸ ಇರ್ಬೇಕು ಅಲ್ಲ? 1 ಮೊಳ ಹೂಗೆ 20 ರೂಪಾಯಿ, 3 ಮೊಳಕ್ಕೆ 60 ರೂಪಾಯಿ ಕೊಟ್ಟಿದ್ರೆ ಆಗಿತ್ತು. ಅಂಥದ್ರಲ್ಲಿ 300 ರೂಪಾಯಿ ಕೊಟ್ಬಿಟ್ನಲ್ಲ, ಇನ್ನೆಂಥ ದೊಡ್ಡ ಗುಣ ಇರ್ಬೇಕು ಆ ಬಯ್ಯನ್ಗೆ. ಈ ಧಡಿಯ ಯಾಕೆ ನನ್ನ ಹಿಂದೆ ಬಿದ್ದವನೆ? ಚಡ್ಡಿ ಹಾಕೊಂಡಿದ್ರು ನೋಡಕ ದೊಡ್ಡ ಮನ್ಸದ ತರನೇ ಕಾಣ್ತಾನೆ ಅಲ್ಲ? ದುಡ್ಡು ಹೊಡೆಯಕ್ ಬಂದಿದ್ದಾನ. ಅವ್ವಾ, ಎಲ್ಲಿ ಗಾಚಾರ್ವೋ. ಏನಣ್ಣ, ಹೂ ಬೇಕಾ? ಒಳ 20 ರೂಪಾಯಿ. ಅದೇನ ಔತಿಟ್ಕೊಂಡಿದ್ದು? ಇದೆಲ್ಲ ನಿನ್ಗೆ ಹಾಕ್ಬೇಕು, ಹೋಗೋಣ. ಅಣ್ಣ ಗಿಣ್ಣ ಅನ್ಬೇಡ, ನನಗೆ ಸರಿ ಹೋಗಲ್ಲ. ನಡಿ ಮನೆಗೆ ಹೋಗೋಣ. ಮುಚ್ಚ. ನನ್ ವಯಸ್ಸೇನು ನಿನ್ ವಯಸ್ಸೇನು? ಹೂ ಮಾರ್ಕೊಂಡು ಜೀವನ ಮಾಡೋರು ನಾನು. ನನ್ನನ್ನ ನಡಿ ಮನೆಗೆ ಅಂತೀಯಲ್ಲ. ನೋಡು, ಇದೇ ಕಡೆ ಇನ್ನೊಂದು ಕಿತ ನನ್ನ ಹಿಂದೆ ಬಿದ್ದಿದ್ಯ ನೋಡಕ್ಕೆ ಕಣ್ಣೇ ಇರಬಾರ್ದು. ಕಣ್ಣ ಕಿತ್ತು ಬಿಡ್ತೀನಿ. ನಾಲ್ಗೆ ಎಳ್ಕೊಂಡು ಮಲ್ಗೆ ಮಕ್ಕನ ಹಂಗೆ ಪೋಣಿಸ್ಬಿಡ್ತೀನಿ. ಹುಷಾರು ನನ್ನ ಮಗನೇ.
ಅಲ್ಲ ಸಾವ್ಕಾರ, ಊಟ ತಗತ್ತೀನಿ ಅಂತ ಮನೆಗೆ ಕರ್ಕೊಂಬಂದ್ಬಿಟ್ಟಲ್ಲ, ಏನ್ ಸಮಾಚಾರ? ಮಲ್ಲಮ್ಮ, ನೀನ್ ಮ್ಯಾಕಿಂದ ಈ ಹೂ ಮಾರೋ ಬಿಸ್ನೆಸ್ ಎಲ್ಲ ಬಿಟ್ಬಿಟ್ಟು ನಮ್ಮ ಮನೆಯಲ್ಲೇ ಪರ್ಮನೆಂಟ್ ಆಗಿದ್ ಬಿಡು. ನಾನು ನನ್ನ ಚಂದ ನೋಡ್ಕೊತೀನಿ. ತಗದು ಬಿಟ್ಟ ಅಂದ್ರೆ ಬಾಯಿ ಒಳಗಿರೋ ಹಲ್ಲೆಲ್ಲ ಉದುರೋಯ್ತಿರ್ಬೇಕು. ಕಂಡವ್ರ ಮನೇಲಿ ಇರಕ್ಕೆ ನನ್ನೇನ್ ಮಿನಿಟ್ರು ಅಂತ ತಿಳ್ಕೊಂಡ್ಯಾ? ಇದೇ ಕಡೆ ಇನ್ನೊಂದಪ್ಪ ಇಂಥ ಮಾತಾಡಿದ್ದೆ ಆದ್ರೆ ಮಂದಿ ಎಲ್ಲ ನಿನ್ ಫೋಟೋಗೆ ಊನಾರ ಹಾಕ್ಬಿಡ್ಬೇಕು, ಹಂಗ ಮಾಡಾಕ್ಬಿಡ್ತೀನಿ. ಕೋಪ ಕಡಿಮೆ ಆಗಿಲ್ಲ ಅನ್ಸುತ್ತೆ. ಏನಂದೆ? ಅಲ್ಲ, ನಾಳೆ ನೀನು ನಮ್ಮ ಮನೆಗೆ ಊಟಕ್ಕೆ ಯಾಕೆ ಬರಬಾರ್ದು ಅಂತ ಕೇಳ್ತಾ ಇದ್ದೆ. ಹಂಗ ಹೆಂಗೂ ಹೂ ಕೊಡಕ್ ಬರ್ತೀನಲ್ಲ, ಆಗ ಉಂಡ್ಕಂಡೇ ಹೋಯ್ತೀನಿ ಬಿಡು. ಏನು ಯಜಮಾನ್ರೆ, ಅತ್ತೆಯವ್ರಿಗೆ ಇಷ್ಟವಾದ ಎಲ್ಲ ಅಡ್ಗೆನೂ ಮಾಡಿದ್ದೀನಿ. ಅತ್ತೆ ಊಟಕ್ಕೆ ಬರ್ತಾರೆ ತಾನೆ? ನಾನು ಕರ್ತಿದ್ದೀನಿ ಅಂದ್ಮೇಲೆ ನಮ್ಮ ತಾಯಿ ಬಂದೇ ಬರ್ತಾಳೆ. ಆದ್ರೆ ಇನ್ನೂ ಒಂದು ವಿಷಯ ಕಣ್ರಪ್ಪ, ಅವ್ರು ಬಂದಾಗ ಅವ್ರನ್ನ ನಾವು ರಂಗಮ್ಮ 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 ಅಂತ ಕರೆದು ಅವ್ರ ಮನಸ್ಸಿಗೆ ಬೇಜಾರು ಮಾಡೋದು ಬೇಡ. ಅವ್ರ ಕೋಪ ತಣ್ಣಗಾಗೋವರೆಗೂ ಮಲ್ಲಮ್ಮನೆ ಅಂತ ಕರೆದು ಬಿಡೋಣ. ರಂಗಂತ ಬಂದು ಊಟ ಮಾಡ್ತೀರಾ ಹೋದ್ರೆ ನೀವ್ಯಾರು ಗಾಬರಿ ಆಗ್ಬೇಡಿ. ಮಾಡಿರೋ ಅಷ್ಟು ಅಡಿಗೆನ ನಾನು ಮುಗಿಸ್ತೀನಿ. ಅಡ್ಗಿತಿ ಮಲ್ಲಮ್ಮ, ಕರೆಕ್ಟ್ ಟೈಮಿಗೆ ಬಂದ್ಬಿಟ್ಟಮ್ಮ. ಬಂದ್ಬಿಟ್ಟೆ. ಅಲ್ಲ ಸಾಕಾರ, ನನ್ನ ಊಟಕ್ಕೆ ಕರಿಬೇಕು ಅಂತ ನಿನ್ಗೆ ಯಾಕೆ ಮನಸ್ಸಾಯ್ತು? ಅದು ನೋಡಮಲ್ಲಮ್ಮ, ಈ ಹೂ ಮಾರೋರ ಮನಸ್ಸು ಹೂನಷ್ಟೇ ಮೃದುವಾಗಿರುತ್ತೆ ಅಂತ ನಾವು ಕೇಳಿದ್ವಿ. ಅದು ಅಲ್ದೇ ಪ್ರತಿ ವರ್ಷನೂ ಈ ಹೂ ಮಾರೋರಿಗೆ ಊಟ ಹಾಕೋದು ನಮ್ಮ ಗಂಡುಗಲಿ ವಂಶದ ಸಂಪ್ರದಾಯ. ಹಾಗಾಗಿ ನೀನು ತುಂಬ ಉಂಡುಕೊಂಡು ನಮಗೆ ಆಶೀರ್ವಾದ ಮಾಡಬೇಕು. ಅಷ್ಟೇ ತಾನೇ, ಸೊಣಗಲ್ಲೆಲ್ಲನೂ ಇಕ್ಬಿಡಪ್ಪ, ಒಂದೇ ಸಲ ಬಾಳಿಸ್ಬಿಟ್ಟು ಹೊಂಟಾಯ್ತೀನಿ. ಎಲ್ಲ ನಿಮ್ಗೆ ಇಷ್ಟವಾಗಿರೋ ಅಡ್ಗೆನೆ ಮಾಡಿದ್ನಿ. ಅಲ್ಲ ಕಣವ, ನನ್ಗೇನೇನ್ ಇಷ್ಟ ಅಂತ ನಿನ್ಗೇನ್ ಗೊತ್ತಾಯ್ತು ಅಂತೀನಿ. ಒಂದ್ಕಿಂತ ಒಬ್ರು ಮೋರೆ ನೋಡ್ಬಿಟ್ರೆ ಸಾಕು, ಅವ್ರಿಗೆ ಏನ್ ಇಷ್ಟ ಏನ್ ಕಷ್ಟ ಎಲ್ಲ ಗೊತ್ತಾಗೋಯ್ತದೆ ನಂಗೆ. ಪರವಾಗಿಲ್ವೇ, ನಮ್ಮ ಹಳ್ಳಿ ಭಾಷೆನ ನೀನು ಸಂದಾಗೆ ಮಾತಾಡ್ತೀಯ. ಹುಟ್ಟಿ ಬೆಳೆದಿದ್ದು ಹಳ್ಳಿನೇ ಅನ್ಮೇಕೆ ಅಲ್ಲಿರೋ ದನಕಳ್ಗಳನ್ನ, ಕುಡ್ದಿದ್ ನೀರ್ನ, ಓಡಾಡಿ ತೋಟಗಳನ್ನೆಲ್ಲ ಮರೆಯಕ್ಕಾಯ್ತದೆ. ಚಂಪಚಂಬಿಲೆ, ಅಲ್ಲ ಈಗೇನು ಬರೀ ಮಾತಾಡ್ಕೊಂಡೇ ಇರ್ತೀಯೋ? ಪಾಪ ಅವ್ರಿಗೆ ಊಟ ಮಾಡೋದಕ್ಕೆ ಬಿಡಿಸಿ. ಸರಿ ಸರಿ, ಆರೋಯ್ತದೆ, ಬೇಗ ಉಣ್ಣು. ಅಡಿಗೆನ ಬೋಸ್ ಅಂದಾಗ ಮಾಡಿದೆ ಅವ, ನೀನೇನು ಬೇಜಾರು ಮಾಡ್ಕೋಬೇಡ. ನಾ ಹೋಗಾಗ 6 ಮೊಳ ಬರೀ ಮಲ್ಲಿಗೆ ಮೊಗ್ಗನೆ ಕೊಟ್ಬಿಟ್ಟೈತಿ. ಹೇಗಿದ್ರೆ ಒಡ ಬಾಯಿಗೆ ಬಂದಂಗೈತೆ. ಅಬ್ಬ, ಒಟ್ಟು ತುಂಬಾ ಊಟ ಹಾಕಿದೀಯ. ದುಡ್ಡು ಕೊಟ್ರೆ ಇದು ಮನ ಅನ್ನಿಸ್ಕೊಳಕ್ಕಿಲ್ಲ, ಹೋಟ್ಲು ಅನ್ನಿಸ್ಕೊಂಡ್ಬಿಡ್ತದೆ. ಇದೆಲ್ಲ ಯಾಕಂತ? ತಗಪ್ಪ, ಇದನ್ನ ಎಣ್ಣೆ ಕೆಳಗೆ ಮುಡ್ಕೊಳಕಾದ್ರೂ ಕೊಡು, ಇಲ್ಲ ಅಂತಂದ್ರೆ ದೇವ್ರ ಫೋಟೋಕ್ಕಾದ್ರೂ ಹಾಕು. ನಾ ಬಲ್ಲ. ರಂಗಮ್ಮ, ಅಯ್ಯೋ ಮಲ್ಲಮ್ಮ ಕಣಪ್ಪ. ಇನ್ನೂ ಕೋಪ ಕಮ್ಮಿ ಆಗಿಲ್ಲ ಕಣ್ರಿ. ಒಂದು ಲೋಟ ಮಜ್ಜಿಗೆ ತಂದು ಹೊಡೆದ್ರೆ ಇಷ್ಟೆಲ್ಲ ಆಗ್ತಾ ಇತ್ತ? ಅದು ನೋಡು ಮಲ್ಲಮ್ಮ, ನಾವು ಮನೆಗೆ ಕರೆಸಿದ ಅತಿಥಿಗಳಿಗೆ ಊಟ ಹಾಕಿ ಆದ್ಮೇಲೆ ಆ ಅತಿಥಿಗಳು ನಮ್ಮ ಮನೆಯಲ್ಲೇ ಇದ್ದು ವಿಶ್ರಾಂತಿ ತಗೊಂಡು ಹೋಗೋದು ಸಂಪ್ರದಾಯ. ಅದ್ರ ಪ್ರಕಾರ ನೀನು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಹೋದ್ರೆ ನಮ್ಮ ಮನೆಗೆ ಒಳ್ಳೇದಾಗುತ್ತೆ. ಅಯ್ಯೋ, ಮೊದ್ಲೇ ಉರಿ ಬಿಸಿಲು, ಅಲ್ಲಿ ಎಲ್ಲೂ ಹೋಗ್ತೀಯ, ಮೊದ್ಲೇ ವಯಸ್ಸಾಗಿದೆ, ಅಲ್ಲೆಲ್ಲ ತಲ್ ಬಿದ್ರು ಎತ್ಕೊಂಡು ಹೋಗೋರು ಯಾರು? ಕೂತ್ಕೋ. ಏನೋ ಒಟ್ಟು ತುಂಬಾ ಊಟ ಹಾಕಿ ಹೊತ್ತು ಮನೆ ಕಂಡು ಹೋಗು ಅಂತಿದೆ. ನಿನ್ನ ಆಸೆನ ನಾನು ಯಾಕೆ ಬೇಡ ಅನ್ಲಿ ಅಲ್ವಾ? ಏನಪ್ಪ, ನಿನ್ನ ನೋಡ್ತಾ ಇದ್ದೆ ನನ್ನ ಮಗ. ನಿನ್ನ ಮಗ ಶಂಕರ್ ನೋಡ್ದಾಗೆ ಆಯ್ತದೆ. ಯಾವನವನು? ಸರಿ, ಈಗ ನೀನು ಸ್ವಲ್ಪ ರೆಸ್ಟ್ ಮಾಡಿ ಮಾಡ್ಕೊ. ಅಯ್ಯೋ ಶಿವ ಶೇಖರ, ನಾಯಿಗಳ ನಮ್ಮ ಮಾತೃಶ್ರೀ ರಂಗಮ್ಮ ಈಗ ರೆಸ್ಟ್ ತಗೋತಾ ಇದ್ದಾಳೆ. ಅವಳೇನಾದ್ರು ಮತ್ತೊಂದ್ಸಲ ಕೆರಳಿ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ಬಿಟ್ರೆ ಮತ್ತೆ ಹೋಗಿ ನಾನು ಕರ್ಕೊಂಡು ಬರಲ್ಲ. ನಿಮ್ ಪಾಡಿ ನೀವು ರೂಮ್ ಸೇರ್ಕೊಂಡು ನೀವು ರೆಸ್ಟ್ ಮಾಡ್ಬೇಕು. ಇದ್ರ ಮ್ಯಾಗ ಮನಿ ಕಡ್ರಿ ಯಾಕೆ ಅವ್ನು ನಿದ್ದೆನೇ ಬರಕಿಲ್ಲ ಅಂತದಲ್ಲ, ಏನ ಮಾಡ್ಲಿ? ಪ್ರಿಯ ವೀಕ್ಷಕರೇ, ಈ ಮನೆಯಲ್ಲಿ ದೊಡ್ಡ ಜಗಳ ನಡೆದಿದೆ. ಅದನ್ನ ಕವರ್ ಮಾಡಿ ನಿಮಗ್ ತೋರಿಸ್ಬೇಕು ಅಂತಾನೆ ನಾನು ಇಲ್ಲಿಗೆ ಬಂದಿರೋದು. ಮನೆ ಯಜಮಾನಮ್ಮ ಇಲ್ಲೇ ಮಲ್ಕೊಂಡಿದ್ದಾರೆ. ಅಮ್ಮ ಕೇಳಿ ಕೇಳಿ, ಇನ್ನಾದ್ರೂ ಎದ್ದೇಳಿ. ಏನಮ್ಮ ಮನೆ ಕಟ್ಟಿದವ್ರನ್ನ ಎಬ್ಬಿಸ್ತೀಯಲ್ಲ, ಇದ್ ನಿನ್ ಸಂತ ಕಂಡದ? ಅಲ್ಲ ಅಮ್ಮ, ದೊಡ್ಡ ಮನುಷ್ಯರು ನೀವು. ದೀವಾನದ ಮೇಲೆ ಮಲ್ಗೋದ್ಬಿಟ್ಟು ಹೀಗೆ ಚಾಪೆ ಮೇಲೆ ಕೆಳಗ್ ಮಲಗಿದಿರಲ್ಲ. ದಿವಾನದ ಮೇಲೆ ಮನಿ ಕೊಂಡ್ಬಿಟ್ರೆ ಜನರು ನಮ್ಮನ್ನ ದಿವಾನ್ರು ಅಂತ ಕರೆದು ಬಿಟ್ಟಾರ. ಚಾಪನೆ ಒಳ್ಳೇದು.
ಮನುಷ್ಯನ ಕಡಗ್ ಮಲಗಿಸೋದು ಈ ಚಾಪ ಮೇಲೆನೆ. ಎಂಥ ಫಿಲಾಸಫಿ ಹೇಳ್ಬಿಟ್ರಿ. ಆದ್ರೆ ನಿಮ್ ಮನ್ಸಲ್ಲಿ ಏನೋ ಅಸಹನೆ ಮತ್ತೆ ಸಿಟ್ಟಿರೋ ತರ ಕಾಣಿಸ್ತಾ ಇದೆ. ಯಾಕೆ, ಏನಾಯ್ತು? ಅತ್ತೆ ಮತ್ತೆ ಕಾಫಿ ಸ್ಟ್ರಾಂಗ್. ಏನೋ ಯಜಮಾನ್ರೆ, ಏನಾಯ್ತು ಅಂತ ಬಂಬಡಿ ಬಿಡ್ತಿದೀಯ ನೀನು? ಅತ್ತೆಯವ್ರಿಗೆ ಕಾಫಿ ಕೊಡೋಣ ಅಂತ ಬಂದೆ. ಅಲ್ಲ, ಇವರು ಏಕಾಏಕಿ ಮತ್ತೆ ಸಿಟ್ಟು ಮಾಡ್ಕೊಂಡು ಮನೆ ಬಿಟ್ಟು ಹೋಗೋರು ಅಂದ್ಮೇಲೆ ಅವ್ರ ಕೋಪ ಇನ್ನೂ ತಣ್ಣಗಾಗಿಲ್ಲ ಅನ್ಸುತ್ತೆ. ಎಲ್ಲದಕ್ಕೂ ಕಾರಣ ಒಂದು ಲೋಟ ಮಜ್ಜಿಗೆ ಕಣ್ರಿ. ರಂಗತ್ತೆ ನಮ್ಮೆಲ್ಲರ ಜನ್ಮದ ಜಾಲಾಡ್ತಿದಾರಂತ, ಅವ್ರು ಅದ್ನೇ ಹಾಕೊಂಡು ಉಜ್ತಿದಾರಂತೆ. ಒಂದು ಲೋಟ ಮಜ್ಜಿಗೆ ಕೊಟ್ಟಿದ್ರೆ ಸಾಕ್ತಿತ್ತೇನ್ರಿ ಮಾಡ್ದೊಂದ. ನನ್ನಂತ ಮುದ್ಕಿನ ಅದ್ಯಾರ ನೆಟ್ಟಿ ನೋಡ್ಕೊತಾರೆ? ಅಲ್ಲಮ್ಮ, ನಿಮ್ ಮಗಳು ಮತ್ತೆ ಮಗ ಇದಾರಲ್ಲ, ಅವ್ರು ಹೇಗೆ? ನನ್ ಮಕ್ಕಳು ಸುದ್ದಿ ಮಾತ್ರ ಎತ್ತಿ ಬಿಡಕವ್ವ. ಅವು ಮಕ್ಕಳಲ್ಲ, ಕಳ್ಳನ್ ಮಕ್ಕಳು. ಇನ್ನು ನನ್ನ ಸೊಸೆ ಇದ್ದಾಳಲ್ಲ, ಅವಳನ್ನ ಕಡಿದ್ರೆ 4 ಕಾಳಾಗೋಷ್ಟು ಅವಳೆ. ಆದ್ರೆ ಏನೇನಕ್ಕೂ ಪ್ರಯೋಜನ ಇಲ್ಲ ಕಣಮ್ಮ. ಹಬಿ, ವಾಟ್ ಇಸ್ ದಿಸ್? ನಿಮ್ ಮದರು ಗಲಿ ಗಲಿ ವಂಶದ ಸೊಸೆ. ಇಟ್ಸ್ ನಾಟ್ ಗಲಿ ಗಲಿ ಕಣ್ರಿ, ಇಟ್ಸ್ ಗಂಡುಗಲಿ. ಅದೇ ಆ ವಂಶದ ಸೊಸೆಯಾಗಿ ಜೀವನಕ್ಕೋಸ್ಕರ ಹೂವ ಮಾಡ್ತಿದಾರಲ್ಲ, ನಿಮಗ್ ಕ್ಷೇಮಗಲ್ವಾ? ನಿಮ್ಮ ಮಾತಾಡ್ಬೇಡ್ರಿ ನೀವು. ಒಂದು ಲೋಟ ಮಜ್ಜಿಗೆ ತಂದು ಬಡ್ದು ಬಿಟ್ಟಿದ್ರೆ ಇಷ್ಟೆಲ್ಲ ರಾಮಾಯಣ ಆಗ್ತಾ ಇರ್ತೇನ್ರಿ. ನನಗೆ ಬರ್ತಾರ ಕೋಪಕ್ಕೆ ಒಂದು ಡ್ರಮ್ ಮಜ್ಜಿಗೆ ಮಾಡ್ಬಿಟ್ಟು ನಿಮ್ಮನ್ನ ಅದ್ರಲ್ಲಿ ಮುಳುಗಿಸಿ ಸಾಯಿಸ್ಬಿಡ್ಬೇಕು ಅನಿಸ್ತಾ ಇದೆ. ಅಭಿ, 1 ನಿಮಿಷ. ಟಿವಿ ಟನ್ ಅವ್ರಿಗೆ ಫೋನ್ ಮಾಡಿ ಅತ್ತೆ ಎಲ್ಲಿದ್ದಾರೆ ಅಂತ ವಿಚಾರಿಸ್ತೀನಿ. ಆಮೇಲೆ ನಿಮ್ಮನ್ನ ಮಜ್ಜಿಗೆನಲ್ಲಿ ಮುಳುಗಿಸ್ಲಾ? ಹಲೋ, ಟಿವಿ ಟನ್ನ? ಅಭಿ, ಅಭಿ, ಅತ್ತೆ 6th ಕ್ಲಾಸ್ ಅಲ್ಲಿ ಫ್ಲವರ್ ಮಾಡ್ತಾ ಇದಾರಂತೆ. ವಯಸ್ಸಾದವರೊಬ್ಬರು ಮನೆ ಬಿಟ್ಟು ಬಂದ್ಬಿಟ್ಟಿದ್ದಾರೆ. ನೀವೇನಾರು ನೋಡಿದ್ರೆ? ಅವ್ರು ಯಾಕೆ ಮನೆ ಬಿಟ್ಟು ಬಂದ್ರು? ಅವ್ರಿಗೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಬಂದಿದ್ದಾರೆ. ಇಲ್ಲೇ ಎಲ್ಲ ಹೂವು ಮಾರ್ಕೊಂಡಿದಾರಂತೆ. ಅವ್ರಾಗೆ ಅವರೇ ಮನೆಯಿಂದ ಆಚೆ ಬರೋದಕ್ಕೆ ಅವ್ರಿಗೆ ತಲೆ ಕೆಟ್ಟಿದ್ಯಾ? ನೋಡೇ, ವಯಸ್ಸಾದವ್ರು ಆಗಿರ್ಲಿ, ಅಪ್ಪ ಅಮ್ಮ ಆಗ್ಲಿ, ಮನೆಯಿಂದ ಹೊರಗಡೆ ಹಾಕಿರೋದು ಗೊತ್ತಾದ್ರೆ ಈ ಪಡಾಯಿ ಬಸಪ್ಪ ಸುಮ್ಮನೆ ಇರೋದಿಲ್ಲ. ಯಾಕ್ರಿ ಇವ್ರನ್ನೆಲ್ಲ ಹೊಡಿತಾ ಇದ್ರ? ವಯಸ್ಸಾದವ್ರನ್ನ ಮನೆಯಿಂದ ಹೊರಗಡೆ ಹಾಕಿದಾರಂತೆ. ಅತ್ತರೆ ನೀವ್ಯಾರ್ರಿ? ಇವ್ರ ಯಜಮಾನ್ರು. ಈಗೇನ್ ಮನೆ ಬಿಟ್ಟು ಬಂದ್ರು ಅಂತ ಹೇಳಿದ್ರಲ್ಲ, ಅವರು ನಮ್ಮ ತಾಯಿಯವರು. ಹೆತ್ತ ತಾಯಿನ ಮನೆಯಿಂದ ಹೊರಗಡೆ ಹಾಕಿದ್ಯಲ್ಲ, ನೀನಂತ ಮಗನು? ಯಾಕೆ ಹೊಡಿತಾ ಇದ್ರ ಅಂತ ಹೇಳ್ಬಿಟ್ಟು ಹೊಡಿರಿ. ನೋಡೋ, ಯಾರೇ ಆಗಿರ್ಲಿ, ಅಪ್ಪ ಅಮ್ಮನ ಮನೆಯಿಂದ ಹೊರಗಡೆ ಹಾಕಿದ್ರೆ ನಾನ್ ಸುಮ್ಮನೆ ಬಿಡೋದಿಲ್ಲ. ಅವ್ರ ಕೈ ಕಾಲು ಮುರಿಯೋದೇ ನನ್ ಕೆಲಸ. ಇದುವರೆಗೂ ನಾನು 101 ಜನರ ಕೈ ಕಾಲು ಮುರಿದಿದ್ದೇನೆ. ನನ್ ಮೇಲೆ ಕಂಪ್ಲೇಂಟ್ ಇದೆ. ಆದ್ರೂ ನಾನು ಯಾರಿಗೂ ಕೇರ್ ಮಾಡೋದಿಲ್ಲ. ತಪ್ಪು ಮಾಡಿದವರಿಗೆ ನಾನ್ ಸಾಯೋವರೆಗೂ. ರಂಗಮ್ಮ. ರಂಗಮ್ಮ ಅಲ್ಲಪ್ಪ, ನಾನು ಮಲ್ಲಮ್ಮ. ಅಯ್ಯೋ, ಯಾವ್ದೋ ಒಂದು ಅಮ್ಮ ಅಲ್ಲ. ಮನೆಯಲ್ಲಿ ನೆಮ್ಮದಿಯಾಗಿ ಮಲ್ಕೊಂಡಿದ್ರಿ, ಯಾಕೆ ಎದ್ಕಿದಂಗೆ ಎದ್ ಬಂದ್ಬಿಟ್ರಿ? ಕಂಡವ್ರ ಮನೇಲಿ ಎಷ್ಟೊತ್ತು ಅಂತ ಮಲ್ಗಿರೋದಪ್ಪ. ಅದು ಅಲ್ದೆ ಹೂ ಬಾಡೋಗ್ಬಿಟ್ರೆ ಎಣದ ಮೇಲೂ ಹಾಕಕ್ಕಿಲ್ಲ. ಅದಕ್ಕೆ ಮಾರ್ಬಿಡೋಣ ಅಂತ ಎದ್ವಂದೆ. ಅದು ನೋಡು ರಂಗಮ್ಮ, ಅಲ್ಲ ಮಲ್ಲಮ್ಮ, ನಾಳೆ ನಮ್ಮ ಮನೆಯಲ್ಲಿ ಒಂದು ಹುಟ್ಟಿದ ಹಬ್ಬದ ಕಾರ್ಯಕ್ರಮ ಇಟ್ಕೊಂಡಿದೀವಿ. ಹೂ ಬೇಕೇನಪ್ಪ? ಅಲ್ಲ, ಹೂಗಿಗೂ ಏನು ಬೇಕಾಗಿರಲಿಲ್ಲ. ಆ ಕಾರ್ಯಕ್ರಮ ನಡೆಯುವಾಗ ನೀವು ನಮ್ಮ ಜೊತೆ ಇದ್ಬಿಟ್ರೆ ನಮ್ಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನೀವು ಬರ್ತೀರಿ ಅಂತ ನನಗೆ ಭಾಷೆ ಕೊಡ್ಬೇಕು ಅಷ್ಟೇ. ನೋಡಪ್ಪ, ದಿನ ಹೂ ಮಾಲಕ್ ಬರ್ತೀನಲ್ಲ, ಹಂಗೆ ನಿಮ್ ಮನೆಗ್ ನುಗ್ಗಿ ತಪ್ಕೋಬಾರ್ದು. ನಾವೇನು ಬರ್ತೀವಿ, ಬರ್ರೋ. ಹಂಗೆ ಹೋಯ್ತಿಲ್ಲಪ್ಪ, ಹೂ ತಕಪ್ಪ. ಅಯ್ಯೋ, ಹೂ ತಗೊಂಡ್ ನಾನೇನಮ್ಮ ಮಾಡ್ದೆ. ಈ ಅಮ್ಮ ನೀನ್ ಹೇಳ್ತೀಯಲ್ವಾ, ತಲೆ ತುಂಬಾ ಹೂ ಮುಡ್ಸು. ವರ್ಷ ತುಂಬೋದ್ರೊಳಗೆ ನಿನ್ಗೊಂದ್ ದೊಡ್ಡ ಕೂಸಾಗ್ಬಿಡ್ತದೆ. ಅಲ್ಲಮ್ಮ, ಯಾರ್ದೋ ಮನೆ ಹುಡ್ದಬ್ಬಕ್ಕೆ ನನ್ನನ್ನು ಯಾಕಮ್ಮ ಕರ್ಕೊಂಡ್ ಬರ್ತಿದ್ಯಾ? ಹಂಗಲ್ಲ ಕಣ ಶಂಕರ, ಈ ಮನೆ ಸಾವುಕಾರ ತುಂಬಾ ಒಳ್ಳೆಯವನು, ಪ್ರೀತಿಯಿಂದ ಕರೆದವನೆ. ಅದು ಅಲ್ದೆ ನಿನ್ನ ಬಿಟ್ಟು ನಾನು ಯಾವತ್ತಾದ್ರೂ ಕೇಕ್ ತಿಂದಿದ್ದೀನ, ಅದಕ್ಕೆ ಕರ್ಕೊಂಡು ಬಂದೆ. ಸಾವುಕಾರ ಸರಿಯಾದ ಸಮಯಕ್ಕೆ ಬನ್ನ. ಇವನೇ ನನ್ನ ಮಗ ಶಂಕರ. ಈಗ ನೀನು ಕೇಕ್ ಕಟ್ ಮಾಡು, ನಾವೆಲ್ಲರೂ ಸೇರ್ಕೊಂಡು ಜೋರಾಗಿ ಚಪ್ಪಳ ತಟ್ಟು ಬಿಡ್ತೀವಿ. ಅಯ್ಯೋ ಶಿವನೇ, ಇದಕ್ಕೂ ನನ್ಗೂ ಏನ್ ಸಂಬಂಧ ಅಂತ ನಾನ್ ಕುಯ್ಲಿ? ನಾನ್ ಕುಯ್ಯಲ್ಲಪ್ಪ. ಏಯ್, ನಿಮ್ಮ ಅಮ್ಮನ ಮನೆ ಕರ್ಕೊಂಡು ಬಂದ್ರ ಇಲ್ವೋ? ಕರ್ಕೊಂಡ್ ಬಂದಿದೀವಣ್ಣ, ಇಲ್ಲೇ ಇದಾರೆ ನೋಡು. ಸಂತೋಷ ಆಯ್ತು. ಮತ್ತೆ ಏನಾದ್ರೂ ಈ ಅಮ್ಮ ಮನೆ ಬಿಟ್ಟು ಆಚೆ ಹೋದ್ರೆ ಮನೆಯವ್ರೆಲ್ರಿಗೂ ಹೋಲ್ಸೇಲ್ ಆಗಿ ಬೆಂಡ್ ಎತ್ತು ಬಿಡ್ತೇನೆ. ಹುಷಾರ್. ಒಳ್ಳೆ ನಮಗೆ ಗಂಟು ಬಿದ್ನಲ್ಲ ರೇ. ಅತ್ತೆ ಪ್ಲೀಸ್, ಆಗದನ್ನೆಲ್ಲ ಮತ್ತು ಕೇಕ್ ಕಟ್ ಮಾಡಿ. ಏನಾದ್ರೂ ಆಗಿದ್ರೆ ತಾನೇ ಮರೆಯಕ್ಕೆ. ನನಗೂ ಇದಕ್ಕೂ ಯಾವ ಸಂಬಂಧ ಇಲ್ಲ, ನಾನು ಕುಯ್ಯಕ್ಕಿಲ್ಲ. ಹೀಗಂದ್ರೆ ಹೇಗೆ? ಅವ್ರೇನೋ ಆಸೆ ಪಡ್ತಾ ಇದಾರೆ, ಕುಯ್ದ್ ಬಿಡು.
ಕೋಳಿನೇ ಕೂದಿದೆ ಅಂತ ಇದ್ಯಾವ ಹೌದಲ್ವಾ ಹ್ಞೂ ಸಾವುಕಾರ ಬಿಡುದಾರಿ ಕೆಲ ನಂತರನೇ ಅವಳಲ್ಲ ನಾನು ಇಲ್ಲಿರೋವಾಗ ನನ್ನ ಬರ್ತ್ಡೇ ಕೇಕ್ನ ಬೇರೆಯವ್ರ ಕೈಲಿ ಕಟ್ ಮಾಡಿಸ್ತಿಲ್ಲ ಯಾವಳೆ ನೀನು ಅಮ್ಮ ಇದ್ಯಾಕೋ ಸರಿ ಕಾಣ್ತಿಲ್ಲ ಬಾಯಿತ್ಲೆಗೆ ಪಾಂಡುರಂಗ ಗಂಡುಗಲಿ ಓ ತಾವು ನಮ್ಮ ಹೆಸರಿಗೆ ಲಂಗ ತೊಡ್ಸೋದಕ್ಕೆ ಬಂದಿದ್ದೀರಿ ಅಂದಮೇಲೆ ತಾವೇ ನಿಜವಾದ ರಂಗಮ್ಮ ಅಂತ ಗೊತ್ತಾಯ್ತು ಬಿಡಿ ರಂಗಮ್ಮನವ್ರೆ ಅನ್ಯಾಯವಾಗ ಮಲ್ಲಮ್ಮನ ಕೈಲಿ ಕೇಕ್ ಕಟ್ ಮಾಡಿಸ್ಬಿಡ್ತಾ ಇದ್ನಲ್ಲ ನಾ ಮೊದಲಿಂದ ಹೇಳ್ತಾ ಇವ್ನಿ ನಾನು ರಂಗಮ್ಮ ಅಲ್ಲ ಮಲ್ಲಮ್ಮ ಅಂತ ನನ್ನ ಮಾತೇ ನೀನ್ ಕೇಳ್ದಿದ್ಮೇಲೆ ನಾನ್ ತಾನೇ ಯಾನಪ್ಪ ಮಾಡ್ಲಿ ಇರಲಿ ಬಿಡಮ್ಮ ನನ್ನ ಹುಟ್ಟಿದ ಹಬ್ಬದ ದಿವಸ ಬಂದಿದ್ದೀಯಾ ಕೇಕ್ ತಿನ್ಕೊಂಡೇ ಹೋಗ್ದಿ ಅಂತೆ ಲೇ ಮಗನೇ ನಾನ್ ಕೇಕ್ ಕಟ್ ಮಾಡ್ತೀನಿ ಮಲ್ಲಮ್ಮನೆ ಮೊದಲು ಕೇಕ್ ತಿನ್ಬೇಕು ಕಟ್ ಮಾಡಿ ನಮ್ಮಮ್ಮ ಸಿಕ್ಬಿಟ್ಲು ಅಂತೇಳಿ ನೀನ್ ನಮ್ಮ ಮನೆ ಕಡೆ ಬರೋದನ್ನ ನಿಲ್ಲಿಸ್ಬೇಡ ನೀನ್ ಆಗಾಗ ನಮ್ಮ ಮನೆ ಕಡೆ ಬರ್ತಾ ಇರ್ಬೇಕು ಊಟ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ನೀ ಕರಿದೇ ಇದ್ರು ನಾವು ಹೂ ಕೊಡಕ್ಕೆ ದಿನಾ ಬರ್ತೀವಿ ಮಾತಂದ್ರೆ ಇದು ನಡೆಯ ಶಂಕರ ರಂಗಮ್ಮ ಈಗ ಹೇಳಮ್ಮ ನೀನ್ ಅದೆಲ್ಲಿ ಹಾಳಾಗಿ ಹೋಗಿದ್ದೆ ಅಂತ ಮತ್ತಿನ್ನೇನು ಒಂದು ಲೋಟ ಮಜ್ಜಿಗೆಗೆ ಗತಿ ಇಲ್ಲ ಅಂತ ಬೇರೆ ನಾನು ಈ ಮನೇಲಿ ಇಲ್ಬೇಕೇನೋ ಅದಕ್ಕೆ ಆಶ್ರಮದಲ್ಲಿ ಸ್ವಾಮೀಜಿಗಳ ಸೇವೆ ಮಾಡ್ಕೊಂಡು ಆಲಾಪಾಗಿದ್ದೆ ಇದ್ದೇ ಕೊನೆ ಇನ್ನೊಂದು ಸಲ ಚಿಕ್ಕ ಮಕ್ಕಳ ತರ ಸಿಟ್ಟು ಮಾಡ್ಕೊಂಡು ಮನೆ ಬಿಟ್ಟು ಹೋಗೋದು ಗೀಗೋದು ಮಾಡಿದ್ರೆ ಹುಟ್ಟದಪ್ಪ ಅನ್ನೋದನ್ನ ಮರ್ತು ಕೇಕ್ ತಗೊಂಡು ಮಕ್ ಮೆತ್ಬಿಡ್ತೀನಿ ನಾನ್ಯಾಕ ಹೋಗ್ಲಿ ನನ್ನ ಮಾತನ್ನ ಯಾರು ಕೇಳಲ್ವೋ ಅವಳನ್ನ ಈ ಮನೆ ಬಿಟ್ಟು ಓಡಿಸ್ತೀನಿ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ